ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವೀಗ ವಿಡಿಯೋ ಪ್ರಿವ್ಯೂನ ನೋಡ್ತಾ ಇದ್ದೀರಾ, ಯಾವ ರೀತಿ ವಿಡಿಯೋ ಬಂದಿದೆ ಅಂತ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬಸವರಾಜು 8287 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಸಹ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ಗೆ ಇನ್ಶಾಟ್ ಆ್ಯಪ್ನ ಓಪನ್ ಮಾಡ್ಕೊಂಡು ಆದಮೇಲೆ ವೀಡಿಯೋನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವನ್ನ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ವಿಡಿಯೋ ಇರುತ್ತೆ. ಸೊ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಬ್ಲ್ಯಾಂಕ್ ಇನ್ನು ಉಳಿದಿರೋವಂಥ ಫೋಟೋನ ನೀವು ಇಲ್ಲಿ ಹಾಕೋತಾ ಬನ್ನಿ. ಸೊ ಅದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ರೈಟ್ ಕ್ಲಿಕ್ನ ಕೊಟ್ಟಾದಮೇಲೆ ಸೊ ಇಲ್ಲಿ ಇದನ್ನು ನೀವು ಫೋಟೋಸ್ನೆಲ್ಲ 9:16 ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಕ್ಯಾನ್ವಸ್ ಅನ್ನೋ ಆಪ್ಷನಿಗೆ ಬಂದು ಇಲ್ಲಿ 9:16 ರೇಷಿಯೋ ಆಗಿ ಇಟ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಅಪ್ಲೈ ಟು ಆಲ್ ಅಂತ ಬರುತ್ತೆ. ಸೊ ಇದಾದಮೇಲೆ ಈ ಫೋಟೋನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಸೊ ಈ ರೀತಿ ಫೋಟೋನ ಸ್ಕ್ರೀನ್ಗೆ ತಕ್ಕನಾಗೆ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಸೊ ಇದಾಗಿದೆ. ಸೊ ಈ ರೀತಿ ಅಡ್ಜಸ್ಟ್ ಮಾಡ್ತಾ ಬನ್ನಿ. ಸೊ ಇದಾದಮೇಲೆ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಸೊ ಇದನ್ನು ಬ್ಲ್ಯಾಂಕ್ನ ಸಹ ಫುಲ್ ಸ್ಕ್ರೀನಾಗಿ ಮಾಡ್ಕೊಳ್ಳಿ. ಮತ್ತು ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ನೀವು ಮ್ಯೂಸಿಕ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಮೈ ಮ್ಯೂಸಿಕ್ ಅನ್ನೋ ಆಪ್ಷನ್ಗೆ ಹೋಗಿ ಅಕಸ್ಮಾತ್ ನಿಮ್ಮ ಹತ್ರ ವಿಡಿಯೋ ಇದೆ ಬಟ್ ಸಾಂಗ್ ಇಲ್ಲ ಅಂತಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋಗೆ ಹೋಗಿ, ಅಥವಾ ನಿಮ್ಮ ಹತ್ರ ಸಾಂಗ್ಸ್ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವೀಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಯಾವ ಸಾಂಗ್ ಬೇಕೋ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಬೀಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಲಿರಿಕ್ಸ್ಗೆ ತಕ್ಕನಂಗೆ ನೀವು ಇಲ್ಲಿ ಬೀಟ್ನ ಹಾಕೊತಾ ಹೋಗಬೇಕಾಗುತ್ತೆ. ಸೊ ನಾನು ತೋರಿಸ್ತಾ. ಸೊ ಇವಾಗ ಇಲ್ಲಿ ಲಿರಿಕ್ಸ್ಗೆ ತಕ್ಕನಂಗೆ ನೀವು ಇಲ್ಲಿ ಬೀಟ್ ಹಾಕೋತಾ ಹೋಗಿ. ಸೊ ಈ ರೀತಿ ಮಾಡೋದ್ರಿಂದ ಫೋಟೋ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತು ಟೈಪಿಂಗ್ ಅಂದರೆ ಲಿರಿಕ್ಸ್ನ ಆ್ಯಡ್ ಮಾಡೋದಕ್ಕೆ, ಟೆಕ್ಸ್ಟ್ನ ಆ್ಯಡ್ ಮಾಡೋದಕ್ಕೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ಬೀಟ್ನ ಹಾಕೋತಾ ಹೋಗಬೇಕಾಗುತ್ತೆ. ಸೊ ಹಾಕೊಂಡಾದ್ಮೇಲೆ ನೀವು ರೈಟ್ ಕ್ಲಿಕ್ನ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಫೋಟೋನ ಅಡ್ಜಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ಬೀಟ್ಗೆ ತಕ್ಕನಂಗೆ ನೀವು ಇಲ್ಲಿ ಫೋಟೋನ ಅಡ್ಜಸ್ಟ್ ಮಾಡ್ತಾ ಹೋಗಿ. ಸೊ ಇವಾಗ ಫಿಲ್ಟರ್ ಅನ್ನೋ ಆಪ್ಷನ್ಗೆ ಹೋಗಿ ಅಡ್ಜಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ನೀವು ಲೈಟ್ನೆಸ್ಸ -14 ಇಟ್ಕೊಳ್ಳಿ. ಸೊ ಇದಾದಮೇಲೆ ಕಾಂಟ್ರಾಸ್ಟಿಗೆ ಬಂದು ಇಲ್ಲಿ 11 ಇಟ್ಕೊಳ್ಳಿ. ಸೊ ನಿಮ್ಮ ಫೋಟೋಗೆ ತಕ್ಕನಂಗೆ ನೀವು ಇಲ್ಲಿ ಇಟ್ಕೊತ ಹೋಗಿ. ಸ್ಯಾಚುರೇಷನ್ ಒಂದು 6 ಇಟ್ಕೊಳ್ಳಿ. ಸೊ ವಿಗ್ನೆಟ್ ಬಂದು ಫುಲ್ ಇಟ್ಕೊಳ್ಳಿ, 100% ಇಟ್ಕೊಳ್ಳಿ. ನೆಕ್ಸ್ಟು ಶಾರ್ಪನ್ ಬಂದು 50 ಇಟ್ಕೊಳ್ಳಿ. ಸೊ ಇಷ್ಟಾದಮೇಲೆ ಇಲ್ಲಿ ರೈಟ್ ಕ್ಲಿಕ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈ ಟು ಆಲ್ ಕೊಡಿ. ಸೊ ಇವಾಗ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಹೋಗಿದೆ. ಸೊ ಇದನ್ನು ರೈಟ್ ಕ್ಲಿಕ್ನ ಕೊಡಿ. ಸೊ ಇವಾಗ ನಿಮಗೆ ಈ ರೀತಿ ಬಂದಿದೆ ನಿಮ್ಮ ಸೊ ಇವಾಗ ನೀವು ಟೆಕ್ಸ್ಟ್ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಟೆಕ್ಸ್ಟ್ ಅನ್ನೋ ಆಪ್ಷನ್ಗೆ ಹೋಗಿ ಟಿ ಪ್ಲೇಸ್ಗೆ ಬಂದು ಇಲ್ಲಿ ನಾನು ಮ್ಯೂಸಿಕ್ ಇರೋ ಕಾರಣದಿಂದ ದಿಸ್ ಇಸ್ ಫಾರ್ ಯು ಅಂತ ಹಾಕ್ಕೊಂಡು ಒಂದು ಎಮೋಜಿನ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ನೀವಿಲ್ಲಿ ಟೆಕ್ಸ್ಟ್ನ ಬಾರ್ಡರ್ನ ನಾನು ತೆಗಿತಾ ಇದ್ದೀನಿ, ಶ್ಯಾಡೋನ ತೆಗಿತಾ ಇದ್ದೀನಿ. ಸೊ ಇದಾದಮೇಲೆ ನೀವು ಟೆಕ್ಸ್ಟ್ ಅನ್ನೋ ಆಪ್ಷನ್ ಬಂದು ನಿಮಗೆ ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ಹಾಕೋಬೋದು. ಸೊ ನಾನು ವೈಟ್ ಹಾಕೋತಾ ಇದ್ದೀನಿ. ಇಲ್ಲಿ ಫಾಂಟ್ನ ನೀವು ಚೇಂಜ್ ಮಾಡ್ಕೋಬೋದು. ಸೊ ಅದಕ್ಕೆ ನಾನು ರೋಬೋಟ್ ಮೀಡಿಯಮ್ ಅನ್ನೋದನ್ನ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ಚಿಕ್ಕ ಬೇಕು ಮಾಡ್ಕೋಬೋದು. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇದು ಈ ಬ್ಲ್ಯಾಂಕ್ ಸ್ಕ್ರೀನ್ಗೆ ತಕ್ಕನಂಗೆ ನಾನು ಇಲ್ಲಿ ಅಡ್ಜಸ್ಟ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ಬೋದು. ಒಂದು ನಿಮಿಷ. ಸೊ ಈ ರೀತಿ ಇದೆಯಲ್ಲ, ಫಸ್ಟ್ ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಸಣ್ಣ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಸ್ಟಿಗೆ ಬಂದು ಇದನ್ನು ಸ್ವಲ್ಪ ಈ ಥರ ದೊಡ್ಡ ಮಾಡಿ. ಸೊ ಆವಾಗ ಕೀ ಫ್ರೇಮ್ನ ಆ್ಯಡ್ ಆಗುತ್ತೆ. ಸೊ ಇವಾಗ ನೀವು ಮತ್ತೆ ಇಲ್ಲಿಗೆ ಮಧ್ಯಕ್ಕೆ ಬಂದು ಲಾಸ್ಟ್ ಆಪ್ಷನ್ ಇದೆ EAC ಅಂತ, ಅದಕ್ಕೆ ಬಂದು ಇಲ್ಲಿ ಕರ್ವ್ ಅನ್ನೋದು ಕೊಡಿ. ಸೊ ರೈಟ್ ಕ್ಲಿಕ್ನ ಕೊಡಿ. ಇದಾದಮೇಲೆ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇವಾಗ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗುತ್ತೆ ಎಲ್ಲದಕ್ಕೂ. ಅದಕ್ಕೆ ಮತ್ತೆ ಟೆಕ್ಸ್ಟ್ ಬಂದು ಟಿ ಪ್ಲಸ್ಗೆ ಬಂದು ಇಲ್ಲಿ ನೀವು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ನೀವು ಫಸ್ಟೇ ಟೈಪ್ ಮಾಡಿ ಇಟ್ಕೊಂಡ್ರೆ ಕಾಪಿ ಪೇಸ್ಟ್ ಮಾಡ್ಬೋದು, ಅಥವಾ ಹೊಸದಾಗಿ ನೀವು ಹಿಂಗೆ ಟೈಪ್ ಮಾಡ್ಕೊತಾ ಹೋಗಬೇಕು. ಸೊ ಇದಕ್ಕೆ ನಾನಿಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ಫಸ್ಟೇ ನಾನಿಲ್ಲಿ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ಇಲ್ಲಿ ಕಲರ್ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು.
ಸೊ ಇಲ್ಲಿ ನಾನು ಬಾರ್ಡರ್ನ ಹಾಕೋತಾ ಇದ್ದೀನಿ, ಬ್ಲ್ಯಾಕ್ ಕಲರ್ ಬಾರ್ಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನಿಮಗೆ ಎಷ್ಟು ಈ ರೀತಿ ಒಪಾಸಿಟಿ ನೀವು ಹಾಕ್ಕೋಬೋದು. ಸೊ ಇದಾದಮೇಲೆ ಫಾಂಟ್ಗೆ ಬಂದು ಫಾಂಟಲ್ಲಿ ನಾನು ಅಮೆರಿಕನ್ ಕ್ಯಾಪಿಟಲ್ ಹಾಕೋತಾ ಇದ್ದೀನಿ. ಸೊ ಇದಾದಮೇಲೆ ನೀವಿಲ್ಲಿ ಸೊ ಇದಕ್ಕೆ ಶ್ಯಾಡೋನ ಫುಲ್ ಇಟ್ಕೋತಾ ಇದ್ದೀನಿ, ಎರಡಕ್ಕೂ ಸ್ಯಾಚುರೇಷನ್ ಮತ್ತು ಒಪಾಸಿಟಿ ಎರಡು ಸಹ ಫುಲ್ ಇಟ್ಕೊಂಡು XYನ 0 ಇಟ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಆ್ಯನಿಮೇಷನ್ಗೆ ಬಂದು ಈ ಆ್ಯನಿಮೇಷನ್ನ ನಾನು ಹಾಕೋತಾ ಇದ್ದೀನಿ. ಸೊ ಇದನ್ನು ಫುಲ್ ಕೊಡ್ತಾಯಿದ್ದೀನಿ, ಔಟ್ಗೆ ಫುಲ್ ಏನೂ ಕೊಡ್ತಾಯಿಲ್ಲ. ನೆಕ್ಸ್ಟ್ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಇಲ್ಲಿ ಇದನ್ನು ಇಟ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಸೊ ಇವಾಗ ನಿಮಗೆ ಈ ರೀತಿ ಬರುತ್ತೆ. ಸೊ ಇದಕ್ಕೆ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಟೆಕ್ಸ್ಟನ್ನು ಆಪ್ಷನ್ಗೆ ಹೋಗಿ ಉಳಿದಿರೋದನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಫಾಂಟ್ನ ನಾನು ಚೇಂಜ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸೋಲ್ ಸಿಗ್ನೇಚರ್ ಒಂದೊಂದಿದೆ, ಇಲ್ಲಿ ಹೋಗಿ ನೆಕ್ಸ್ಟು ಕಲರ್ನ ನಾನು ಇಲ್ಲಿ ಯೆಲ್ಲೋ ಕಲರ್ ಇಟ್ಕೋತಾ ಇದ್ದೀನಿ. ಇಟ್ಕೊಂಡಾದಮೇಲೆ ಇದಕ್ಕೂ ಸಹ ಇದನ್ನೇ ಇಲ್ಲಿಗೆ ಔಟ್ಗೆ ಏನು ಹಾಕೋತಾ ಇಲ್ಲ, ರೈಟ್ ಕ್ಲಿಕ್ನ ಕೊಡ್ತೀನಿ. ಸೊ ಅದಾದಮೇಲೆ ಈ ಫಾಂಟ್ನ ಈ ಕಡೆ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಬೇಕಾದ್ರೆ ನೀವು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ 0.5 ಇಟ್ಕೋಬೋದು, ಎರಡಕ್ಕೂ 0.5 ಬೇಕಾದ್ರೂ ಇಟ್ಕೋಬೋದು, ಇಲ್ಲಾಂದರೆ ಫುಲ್ ಇಟ್ಕೊಂಡು ನಡೆಯುತ್ತೆ. ಆ್ಯನಿಮೇಷನ್ ಟೈಮ್ನ ಡ್ಯೂರೇಷನ್ನ ನಾನು 0.5 ಎರಡಕ್ಕೂ ಇಟ್ಕೋತಾ ಇದ್ದೀನಿ. ಸೊ ಇವಾಗ ನಿಮಗೆ ಸೊ ಈ ರೀತಿ ಇಟ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಇದನ್ನು ಸಹ ನಿಮ್ಮದು ಕ್ಲಿಪ್ ಬಿಗಿನಿಂಗ್ ಕ್ಲಿಪ್ ಎಂಡ್ವರೆಗೂ ಹಾಕ್ಕೊಳ್ಳಿ, ಇದನ್ನು ಸಹ ಕ್ಲಿಪ್ ಎಂಡ್ವರೆಗೂ ಹಾಕ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಸೊ ಇವಾಗ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ ಇದನ್ನು ವಿಡಿಯೋ ಎಂಡ್ವರೆಗೂ ಮಾಡಿ, ಇದನ್ನು ಸಹ ವಿಡಿಯೋ ಎಂಡ್ವರೆಗೂ ಮಾಡಿ. ಎಂಡ್ವರೆಗೂ ಮಾಡಾದಮೇಲೆ ಇಲ್ಲಿ ಸ್ಪ್ಲಿಟ್ ಮಾಡ್ಕೋತಾ ಹೋಗಿ, ಅಷ್ಟಕ್ಕೆ ಸ್ಪ್ಲಿಟ್ ಮಾಡ್ತಾ ಹೋಗಿ. ಸೊ ಒಂದೇ ಫಾಂಟ್ ಹಾಕ್ಕೊಂಡ್ರೆ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ನೀವು ಬೇರೆ ಬೇರೆ ಫಾಂಟ್ ಹಾಕ್ಕೊತಾ ಹೋದರೆ ಸ್ವಲ್ಪ ಮತ್ತೆ ನೀವು ಇಲ್ಲಿ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಓಕೆನಾ. ಇದಾದಮೇಲೆ ಇದನ್ನು ಸಹ ನೀವು ಇಲ್ಲಿ ಬೇಟ್ಗೆ ಫೋಟೋಗೆ ತಕ್ಕನಾಗಿ ನೀವು ಇಲ್ಲಿ ಸ್ಪ್ಲಿಟ್ ಮಾಡ್ತಾ ಹೋಗಿ. ಸೊ ಇವಾಗ ಈ ಟೆಕ್ಸ್ಟ್ನ ತೊಗೊಂಡು ಎಡಿಟ್ ಆಪ್ಷನ್ಗೆ ಹೋಗಿ ಇಲ್ಲಿ ನೀವು ಇನ್ನೊಂದು ಲೈನ್ನ ತಗೊಳ್ಳಿ, ಕಾಪಿ, ಸೊ ಪೇಸ್ಟ್. ಸೊ ಸೇಮ್ ಇರುತ್ತೆ. ಇದನ್ನು ಇಲ್ಲಿ ಮೇಲ್ ಹಾಕ್ಕೊಳ್ಳಿ. ಮೇಲ್ ಹಾಕ್ಕೊಂಡಾದಮೇಲೆ ಸೊ ಈ ಫಾಂಟ್ನ ತಗೊಂಡು ಇಲ್ಲಿ ಇದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನೀವು ಕಲರ್ ಬೇಕಾದ್ರೆ ಕಲರ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾನಿಲ್ಲಿ ರೆಡ್ ಇಡ್ತಾಯಿದ್ದೀನಿ. ಸೊ ಇದಾದಮೇಲೆ ಇದು ಇಲ್ಲಿಗೆ ಒಂದು ಸ್ವಲ್ಪ ದೊಡ್ಡದಾಗಿ. ಸೊ ಇವಾಗ ಸೊ ಈ ರೀತಿ ಬರುತ್ತೆ. ಇದೊಂದು ಸ್ವಲ್ಪ ಲಿರಿಕ್ಸ್ ಸಿಗ್ತಕ್ಕನಾಗಿ ಇಲ್ಲಿ ಹಾಕ್ಕೊಳ್ಳಿ. ಸೊ ಈ ರೀತಿ ಬರುತ್ತೆ. ಸೊ ಎಲ್ಲದಕ್ಕೂ ನೀವು ಇದೇ ರೀತಿ ಮಾಡ್ಕೋತಾ ಹೋಗಿ. ಸೊ ಲಾಸ್ಟಿಗೆ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ. ಸೊ ಲಿರಿಕ್ಸ್ ಎಲ್ಲ ಆ್ಯಡ್ ಆಗಿದೆ. ಸೊ ಇದಾದಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿ ಬರ್ತಾ ಹೋಗಿದೆ. ನಾನು ಫಾಂಟ್ ಒಂದೇ ಇಟ್ಕೊಂಡಿದ್ದೀನಿ, ಬಟ್ ಕಲರ್ ಮಾತ್ರ ಇನ್ನೊಂದು ಫಾಂಟ್ದು ಕಲರ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ಆ್ಯನಿಮೇಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಆ್ಯನಿಮೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕಾಂಬೋನನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಂಬೋನನ್ನು ಸೆಲೆಕ್ಟ್ ಮಾಡಿಕೊಂಡು ಟ್ರೈಸೆಕ್ಟ್ 1 ಅಂತ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ಫುಲ್ ಲೆಂತ್ಗೆ ಕೊಟ್ಟು ರೈಟ್ ಕ್ಲಿಕ್ನ ಕೊಡಿ. ಸೊ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಆ್ಯನಿಮೇಷನ್ಗೆ ಹೋಗಿ ಕಾಂಬೋ ಹೋಗಿ ಟ್ರೈ ಸೆಲೆಕ್ಟ್ 2 ಅಂತ ಇದೆ. ಸೊ ಇದಿದೆ. ಸೊ ಇದನ್ನು ಸಹ ಡ್ಯೂರೇಷನ್ ಫುಲ್ ಲೆಂತ್ನ ಇಟ್ಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಮತ್ತೆ ನೆಕ್ಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಆ್ಯನಿಮೇಷನ್ಗೆ ಹೋಗಿ ಕಾಂಬೋ ಹೋಗಿ
ಮತ್ತು ಇಲ್ಲಿ ಟ್ರೈಸೆಕ್ಟ್ 1 ಟ್ರೈಸೆಕ್ಟ್ 2 ಎರಡೂ ಸಹ ಆ್ಯಡ್ ಮಾಡ್ಕೋಬೇಕು. ಟ್ರೈಸೆಕ್ಟ್ 1 ಆ್ಯಡ್ ಮಾಡಿಕೊಂಡು ರೈಟ್ ಕ್ಲಿಕ್ನ ಕೊಡಿ. ಸೊ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಕಾಂಬೋ ಹೋಗಿ ಟ್ರೈಸೆಕ್ಟ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಫುಲ್ ಲೆಂತ್ ಇಟ್ಕೊಳ್ಳಿ, ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯನಿಮೇಷನ್ಗೆ ಹೋಗಿ ಕಾಂಬೋಗೆ ಹೋಗಿ ಟ್ರೈಸೆಲೆಕ್ಟ್ 1. ಸೊ ಯಾವುದು ಆ್ಯಡ್ ಮಾಡಿಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಿಮಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಫುಲ್ ಆ್ಯನಿಮೇಷನ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ನಿಮಗೆ ವಿತ್ ಆಡಿಯೋ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನಿಮ್ಮ ಬಸವರಾಜು 8287 ಅಂತ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಹಾಗೆ ಫಾಲೋ ಕೂಡ ಮಾಡಿ ಹೆಚ್ಚಿನ ವೀಡಿಯೋಗಾಗಿ. ಸೊ ಈ ರೀತಿ ವೀಡಿಯೋ ನಿಮಗೆ ಬರ್ತಾ ಹೋಗುತ್ತೆ. ಸೊ ಎಲ್ಲ ಆ್ಯಡ್ ಮಾಡಾದಮೇಲೆ ನೀವು ಒಂದು ವೀಡಿಯೋನ ಹಾಕಬೇಕಾಗುತ್ತೆ, ಅದು ಮೆಟೀರಿಯಲ್ನ ಹಾಕಬೇಕಾಗುತ್ತೆ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದಕ್ಕೆ ವಿಪ್ ಅನ್ನೋ ಆಪ್ಷನ್ಗೆ ಹೋಗಿ ವೀಡಿಯೋ ಕೊಟ್ಟಿರ್ತೀನಿ, ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಸೊ ಇದನ್ನು ಫುಲ್ ಸ್ಕ್ರೀನ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ ಮಾಡಿಕೊಂಡು ಬ್ಲೆಂಡ್ ಅನ್ನೋ ಆಪ್ಷನ್ಗೆ ಹೋಗಿ ಸ್ಕ್ರೀನ್ ಅನ್ನೋ ಆಪ್ಷನ್ಗೆ ಹೋಗಿ ರೈಟ್ ಕ್ಲಿಕ್ ಆಗೋಗಿ. ಸೊ ಇವಾಗ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಟ್ಟು ಸೊ ಎಲ್ಲ ಕರೆಕ್ಟಾಗಿ ಬಂದಿದೆ ಅಂತ ನೋಡ್ಕೊಂಡು ಆದಮೇಲೆ ನೀವು ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ ಇಲ್ಲಿ ನೀವು ಫ್ರೇಮ್ ರೇಟ್ನ 60 FPS ಇಟ್ಕೊಂಡ್ರೆ ನಿಮಗೆ ವಿಡಿಯೋ ಕ್ಲಾರಿಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಸೇವ್ ಅನ್ನೋ ಆಪ್ಷನ್ಗೆ ಹೋಗಿ ಸೇವ್ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.